ಏನಮ್ಮಿ ಏನ್ ಮಾಡ್ತಾ ಇದ್ದಿ? ನಾನೇನ್ ಮಾಡನೆ ಮನೇಲಿ ಇವನಿ ನಿನ್ನಂಗೆ ಬೀದಿ ಬೀದಿ ಸುತ್ತಕ್ಕೆ ಹೋಗಿದ್ದಾನ. ಬೀದಿ ಬಸ್ ನಂಗೆ ಒಳ್ಳೆ ಬಸ್ ನಂಗೆ ಆಡ್ತೀಯ. ಬೀದಿ ಬೀದಿ ಸುತ್ಕೊಂಡು ನಿಂತಿದೀಯ. ನಾನು ಮಾನಕ್ ಬರಕ್ ಒಪ್ಪಕ್ಕಿಲ್ಲ. ನಾನು ದೇವ್ರನ್ಗುವೆ ಏನ್ ಮಾನಕ್ ಬರಕ್ ನೆಮ್ಮದಿ ಕೊಟ್ಟಿಯ? ಹೋಗು ಬಂದ ತಕ್ಷಣ ಕಯ್ಯ ಅಂತಾಳೆ. ಎಷ್ಟೊತ್ತ ನಾಯಿ ನಂಗೆ ನೀನೇ ಸರಿಯಾ ಹೆಂಗ್ಸು? ಹೋಗು ಪುಣ್ಯಾತ್ಮರು ಎಡ್ತಿರವ್ರೆ ನೋಡ್ಬಿಟ್ಟು ಕಲ್ತ್ಕೋಗು. ಪುಣ್ಯಾತ್ಮರು ಹೆಂಗಿದಾರು? ಅವ್ರು ಎಡ್ತಿರ್ ಚೆನ್ನಾಗಿಲ್ದಾನೆ. ಪುಣ್ಯಾತ್ಮರು ಹೆಂಗಿದಾರಪ್ಪ? ಎಷ್ಟು ಲಕ್ಷಣವಾಗಿದ್ದಾರು ನಿನ್ನಂಗೆ? ಥೂ ನಿಂದೊಂದು ಬಾಳ ನಿಂದು. ಹೋಗು ಅಲ್ಲ ಬಂದವನೆ ಪಂಚಾಯತಿಗೆ ಅವಳು ಕರ್ಕೊಂಡು ನಾಚ್ಕಾಯ್ಕಿಲ್ವಾ? ನಿನ್ನ ಮಗಳ ಕರ್ಕೊಂಡ್ಬಂದು ನಿಂತಿದ್ಯಾ ಸಾಕ್ಷಿ ಹೇಳಕ್ಕೆ? ನಿನ್ನ ಸಾಕ್ಷಿಗೆ ಬೆಂಕಿಕ್ಕ ನಾಚ್ಕಾಯ್ಕೊ ನಿನ್ನ ಜನ್ಮಕ್ಕೆ ಮಾನ ಮರ್ಬೋದಿಲ್ವ ನಿನಗೆ? ಅಲ್ಲ ಸಾಕ್ಷಿ ಹೇಳಕ್ಕೆ ಬಂದಿದ್ಯಲ್ಲ ಸಾಕ್ಷಿಯ ನೀನು ಎಂತ ನಿಲ್ಬೇಕು ನೋಡಿ. ನೀನು ಸಾಕ್ಷಿ ಹೇಳಬೇಕಾಯ್ತು ನೀನು ಅವ್ರಿಗೆ. ಏನೋ ಕಣ ಆದಾಯ ಅವರಿಂದ ಅವನಿಗೆ ಏನೋ ಆದಾಯ ಇಲ್ದಾನೆ ಹಿಂಗಡನ ಸರಿಯಾಗಿ ಆದಾಯ ಆಗಿರತ್ತೆ ಕತ್ತಾಕು. ಲೇ ಇವಳು ಅವಕ್ಕ ಗಂಗಕ್ಕ ಅವಕ್ಕ ಕರಿತಿತ್ತು ಬೋಲೆ. ಯಾಕೆ ಅದೇ ಯಾಕೋ ಕಣಪ್ಪ? ಅದಕ್ಕೆ ಗಂಗಕ್ಕ ಕರೆದವಳು ಯಾಕೆ ಸಾಕ್ಷಿ ಹೇಳಕ್ ಬಂದಿದೆ ಅಂದ್ಬಿಟ್ಟು ನೀನು ಮಾತಾಡ್ಸಕ್ ಬಂದಿಲ್ಲ? ನಾನೇನು ಸಾಕ್ಷಿ ಹೇಳಕ್ ಬಂದಿದ್ದೆ? ಇರೋದೇ ಅದೇ ನಾನು ಹಿಡ್ಕೊಂಡು ಎಲ್ದಾಡಿದ್ ನಾನೇ ನೋಡಿದ್ಕೆ. ಈಗ ಏನಾಯ್ತು ಈಗ? ಸುಮ್ಮನೆ ಅವೆಲ್ಲ ನಮ್ಗೆ ಯಾಕೆ ಕಂಡೋರ್ ಸುದ್ದಿಗೆ ನಾ ಜಗಳ ಆಡ್ಕೊಂಡು ಕೂತ್ಕೊಂಡಿಯ ಮನೇಲಿ? ಹೋಗು ಆಯ್ತು ತಲೆಗೆಡ್ಸ್ಕೊಬಿಡ ನೀನು. ಹೋಗು ಅದೇನೋ ಗಂಗಕ್ಕ ಕರಿತದೆ ಅದೇನು ನೋಡೋಗು. ಗಂಗಕ್ಕ ಈಗ ಕರ್ನಾಳು ಈಗ ತನ ಮಾತಾಡಿದಾನೆ ಬಂದಿನಿ. ನಾ ಸುಳ್ಳಿಲ್ಲ ನಂಗಾರೆ ನೀನು ಸರಿ ಅದ್ ಬಡ್ಡಿ ಕರೆಮಿ ನೀನು. ನನಗೆ ಸುಳ್ಳಿಲ್ಲನೆ ದೇವ್ರನಗೂ ಕತ್ತು ಹೋಗಿ ನೋಡೋಗು. ಸರಿ ಹುಡುಕಿ ಕೊಡನೆ ನಾನು ಇಟ್ಕೊಂಡು ಉಣ್ತೀನಿ. ಹೋಗ್ ನೀನು ಅದೇನು ನೋಡೋಗು. ಏನು ಬೀದಿ ಬಸ್ ಮನೆಗೆ ಬಂದ್ಬಿಟ್ಟದಲ್ಲ ಇಷ್ಟಿಬ್ರನ್ನೇ ಸುತ್ತಿ ಸುಸ್ತಾಯ್ತೇನೋ? ಅದಕ್ಕೆ ಬಂದಿದ್ದೀಯಾ ಸುತ್ತಿ ಏನು ಊಟ ಗೀಟಲ್ಲ ಅಲ್ಲೇ ಆಗೋಯ್ತೇನೋ? ನಿನಗೆ ಮಾತ್ರವ ನಿನಗೆ ಸರಿಯಾದ ಕೆಲಸ ಮಾಡ್ತೀನಿ ನೋಡ್ಕೋ. ನೀನು ಅದೇ ಥರ ಆಡ್ತೇರು. ಯಾಕೆ ಹೋಗಿದ್ದವ್ರು ಬಂದು ಮೀನ್ಸಾರು ಉಣ್ಣಕ್ಕೆ ನೀನು? ಇವತ್ತೇನು ಉಂಟು ಬಂದೆ ಬಾಡ್ನೆಸ್ ಉಂಡ ಇಕ್ಕು ಇದ್ರೆ ಬಾಡ್ನೆಸ್ರ ಗೊತ್ತಾಗ್ತದೆ. ಸುಮ್ಕಿರು 25,000 ಒಂದು ಸತ್ಕೆ ಹೆಂಗಾಯ್ತದೆ ಅಂತ ನೋಡ್ವೆ ಹೊಸಿಯ ಹೆಂಗಾಯ್ತದೆ ನೋಡ್ವಿ ಇರು. ಈಗ ಬಾಯಿ ಮುಚ್ಕೊಂಡು ಅಕ್ಕ ಕರೀತದೆ ಹೋಗು ಅದೇ ನೋಡೋಗ ಹೋಗಿ. ನಾನು ಹೋಯ್ಕೇಲ ಏನೀಗ ನನ್ನಕ್ಕೆ ಹೋಗು ಅಂದಿಯೇ? ಏನು ಕಳ್ಳಾಟ ನಡೆಸ್ಬೇಕು ನೀನು ಇಲ್ಲಿ? ಇದೊಳೆ ಸರಿ ಆಯ್ತಪ್ಪ ಇವಳೊಳೆ. ಅಯ್ಯ ನೀನು ಹೋದ್ರೆಷ್ಟು ಬಿಟ್ರೆಷ್ಟು ಏನೋ ಅಕ್ಕ ಹೇಳ್ತಾಳೆ ಅಂದ್ಬಿಟ್ಟು ನಾನು ಹೇಳಕ್ ಬಂದ್ರೆ ಒಳ್ಳೆ ದಿಮಾಕ್ ಆಡ್ತಾಳೆ. ದಿಮಾಕ ದುರಾಂಕಾರವೇ ಕಮ್ಮಿ ಹಾಕಿಲ್ಲ ಬಿಡು ನಿನ್ಗೆ. ಯಾವಾಗುವೆ ಬರೀ ದುರಾಂಕಾರದಲ್ಲಿ ಸಾಯ್ತಾ ಇರ್ತೀಯ. ನಂಗೆ ದುರಾಂಕಾರವೇ ನಿನ್ನ ಹತ್ರ ದುರಾಂಕಾರ. ನನ್ನ ಮಗನ ಕಟ್ಕೊಂಡ್ಮೇಲೆ ನಾನು ದುರಾಂಕಾರನೇ ಆಡ್ಬೇಕು ಮತ್ತೆ ಇನ್ನೇನು ಆಡಂಗಿದ್ದದು? ಆಯ್ತು ಈಗ ಓದಿಯೋ ಹೋಯ್ತಿಲ್ವಾ? ಆಯ್ತು ಇರು ಮನೆ ತೆಗಿರು. ನನಗೆ ಹೊಸ ಹೊರಗಡೆ ಕೆಲಸ ಅದೇ. ಆಯ್ತು ಹೋಗೋದೇನು ನೋಡೋದು ನಿನ್ ಕೆಲಸವ? ನನ್ನ ಬಗ ನಂಗೆ ನೋಡಕ್ ಗೊತ್ತು ಅಂತಾನೆ ಹಾಕಿ ಬಕ್ಕ ಬರೋಕೆ ಕೇಳ್ತು ಗಂಗಕ್ಕ. ತಡೋದೇನು ಕೇಳ್ಕೊಂಡೆ ಬಂದ್ಬಿಡದ. ಎಲ್ಲಿ ಮಡಗಿದಾಳು ಇವಳು? ಅದೆಲ್ಲಿ ಮಡಗಿದಾಳ ಕಾಣಲ್ಲ ವಾಲೆಯ. ಕಣ್ಣಿಗೆ ಬೀಳ್ದಂಗೆ ಮಾಡ್ತಾಳೆ. ಯಾವ್ದಾರು ಖಾರೆ ಕಟ್ನೆ ಇಕ್ಕತ್ತಾಳೆ. ಪೆಟ್ಕೆಲ್ ಮಡ್ಗತ್ತಾಳೆ ಅಂದ್ಬಿಟ್ಟು ಎಲ್ಲಿ ಮಡಗಿದಾಳು? ಎಲ್ಲೋ ಅಡುಗೆ ಮನೆ ಲೌಸ್ ಮಡ್ಗೋಳ ತಕತಾನೆ ಅಂದ್ಬಿಟ್ಟು ಇವತ್ತು ಜಾಗ ಬಿಡ್ಬೇಕು. ಅಡುಗೆ ಮನೆ ಗೊತ್ತಾಗ್ಬಿಡ್ದು ಮಾತ್ರ. ಹೆಂಗಾರು ಮಾಡಿ ತಗೊಂಡೋಗಿ ವಾಲೆ ಆಡ ಮಾಡಿಬಿಟ್ಟು ದುಡ್ಡು ಕೊಟ್ಟು ಬಿಡಬೇಕು. ಪಟೇಲಪ್ಪಂಗೆ ದುಡ್ಡು ಕೊಟ್ಬಿಡ್ಲಿ. ನಾನು ನೋಡೋದಕ್ಕೆ ಯಾರ್ತವ್ರೆ ದುಡ್ಡು ಇಸ್ಕೊಂಡು ಮೊದಲು ಕೊಟ್ಬಿಡ್ಬೇಕು, ತಂದು ಮಡ್ಬಿಡ್ಬೇಕು ಆ ಜಾಗಕ್ಕೆ. ಈಗ ಯಾವ ಕಾರ್ಯಕರ್ತನೆ ಇಲ್ವಲ್ಲ. ಎಲ್ಲೋ ಮಡ್ಗವಳೆ ಅಡುಗೆ ಮನೆ. ಅಕ್ಕಿಗೆ ಡಬ್ದಲ್ಲಿ ಮಡಗಿದ್ದಲ್ಲ ಅಂತ ಬಿಡಿನಿಯ ನೋಡದ ತರ್ಕಿ. ಅಕ್ಕ ಬಾ ಏನು ಎತ್ತಾಗೋಯ್ತಾ ಇದೀ? ಇಲ್ಲಿಗೆ ಬಂದೆ ಕನಕ ನೋಡೋದಂತ ಬಂದೆ. ಸಿಕ್ಕಿಲ್ಲ ಕೂತ್ಕೋ ಊಟ ಮಾಡ್ಬೇಕಾ? ನಾನು ಅಡುಗೆ ಮಾಡೀನಿ ಊಟ ಮಾಡಬೇಕು ಕತೆ. ಏನಕ್ಕ ಏನು ಸಮಾಚಾರ? ಏನು ಹೇಳ್ತಿದ್ದೀವ? ಬೊರೆ ಕೇಳ್ದಂತಲ್ಲಿ ಯಾಕೆ? ನಾನೇ ಬಾಗ ಒಬ್ಬರೇ ಕೇಳ್ದೆ. ಅಲ್ಲ ಇವನು ಮಲ್ಲಾಗ್ರು ಬಂದು ಹೋಗ ಗಂಗಕ್ಕ ಕರಿತದೆ ಅಂತ ಬೊಗಳ್ನಲ್ಲಕ್ಕ ಇವನು ನಮ್ಮ ಹೊಟ್ಟೆವನು ಕ್ವಾಣ ಬಂದ. ಕ್ವಾಣಲಿ ಒಂಚೂರ ಕ್ವಾಣೆ ಸ್ವಲ್ಪ ಗಿಲ್ಪ ಸೀಡ್ತಿದ್ನ ಅಷ್ಟಕ್ಕೆ ಬಂದ್ಬಿಟ್ಟು ಗಂಗಕ್ಕ ಕರಿತದೆ ಕಣಮಿ ಗಂಗಕ್ಕ ಕರಿತದೆ ಅಂತ ಅಂದ. ಇದಕ್ಕೆ ಹಿಂಗೆ ಕರ್ದೀವಿ ಅಕ್ಕ ಅನ್ಕೊಂಡು ಬಂದೆ. ಅಲ್ಲ ಏನು ನಡೆಸ್ತಾ ಇದ್ದ ನೀನು? ಅಕ್ಕ ನೀನು ಏನಾರು ಅನ್ಕೊಂಡು ಸಹಾಯ ಗಂಟು ಅವ್ನ ಮಕ್ಕನ ನೋಡಕ್ಕಿಲ್ಲ. ಅವ್ನು ನಾನು ಮಾತಾಡ್ಸೋಕ್ಕೂ ಇಲ್ಲ ಕಣಕ್ಕ. ನಿಜವಾಗ್ಲೂ ನಾನು ಸ್ವಂತ ಅಣ್ಣ ಅನ್ಕೊಂಡಿದ್ದೆ. ನಾನು ಅವನ್ನ ಅಣ್ಣ ಅನ್ಕೊಂಡಿದ್ದೆ. ನನಗೆ ಅಣ್ಣ ಇಲ್ಲ ನಮ್ಮ ಅಣ್ಣ ಅನ್ಕೊಂಡಿದ್ದೆ. ಆದರೆ ಆ ಬಿಲ್ಲನ್ಗಿದ್ದ ಜೊತೆ ಸೇರ್ಕೊಂಡು ಇವನು ನನ್ನ ಮಗನ ಬಾಲ್ನೆ ಹಾಳು ಮಾಡಕ್ಕೆ ನೋಡಿದ್ಮೇಲೆ ನಿನ್ನ ಗಂಡನ್ನ ನೋಡು ನಿಜವಾಗ್ಲೂ ನಿನ್ನ ಮಕ್ಕ ನೋಡ್ಕೊಂಡು ಅಕ್ಕ ಪಾಪ ನೀನು ಒಳ್ಳೆ ತನಕ ನಾನು ನಿನ್ನ ಕುಟುಂಬ ಮಾತಾಡ್ದಾರದು ಇಲ್ಲ ನನ್ನ ಮಾತನ್ನೇ ಬಿಟ್ಬಿಡ್ತಿದ್ದೆ ಕಣಕ್ಕೆ. ಅಷ್ಟು ಬೇಜಾರ ಬಿಡ್ತದೆ ನನಗೆ. ಅಂತಂದ್ರಲ್ಲ ಅವನ್ನ ಯಾಕೆ ನಾನು ಮಾತಾಡ್ಸಾನೆ ಗನಂತರಿ ಅಂದ್ಬಿಟ್ಟು ಯಾಕೆ ಚಾಡಿ ಹೇಳಿ ಮನೆ ಹಾಳು ಮಾಡ್ತಾವನಲ್ಲ ಅಕ್ಕ. ಎತ್ಕೊಡ್ತಾ ಕೂತಾನ ಗುರ್ಸಾಟಿರ್ನ ಅಲ್ಲಿ ಓಪರ್ ನನ್ನ ಮಗನ್ನ ಪಾಪಕ್ಕೆ. ನಿಜವಾಗ್ಲೂ ನಾನು ಸುಮ್ಮನೆ ಬಂದಿರೋದು ಹೆಚ್ಚು ಚಂದಾಗ ಸರಿಯಾಗಿ ಇಳಿಸಾಕ್ಬಿಡೋನು ಮರ್ವಾದಿಯ. ಅಯ್ಯೋ ನನಗೆ ಗೊತ್ತು ಕನಕ ನನಗೆ ನೀನು ಮಾತಾಡಿರಕ್ಕಿಲ್ಲ ಅಂತ. ಇವನು ಯಾಕೆ ಹಿಂಗೆ ಇದು ಮಾಡ್ದಾಕ? ಯಾಕೋ ನಂಗೆ ಒಂದು ಮರ ಕನಕ. ಯಾವಾಗಲೂ ಕ್ವಾಣೆಗಿನೇ ಬಗ್ ನೋಡ್ತಿತ್ತಿಲ್ಲ. ನೀವು ಕ್ವಾಣ್ಗೂ ಬಂದ ಅದೇನು ಕತೆ ಅಂತಾನೆ ಅರ್ಥ ಆಯ್ತಿಲ್ವಲ್ಲ. ಆಗವ ಏನೋ ಕದ್ಗಿದಕ್ಕೆ ಬಂದಿದ್ದಾನೆ ಯಾವ್ದಾರ ಮನೇಲಿ ಏನಾರ ಅಂಡೆ ಪಂಡೆ ಗುರ್ಸಟ್ಟಿರ್ ಕೊಡಕ್ಕೆ. ಅಂಡೆ ಗಿಂಡೆ ಕದ್ರ ಕೈ ಕಾಲು ಹೆಂಗೆ ತೆಗಿತೀನಿ ಗೊತ್ತಾ? ನಾನು ನೋಡಿ ರೋಸ್ ಹಿಡ್ದೋಗಿನಿ. ಅಲ್ಲ ಕನಕ ಅಲ್ಲಿ ಓಪರ್ ಮುಡ್ಯಾರ ಸವಾಸ ಯಾಕೆ ನನ್ನ ಮಗನಿಗೆ ಕಲಿ ಕಲ್ತವನಲ್ಲ ಇವನು ಎತ್ತಿಗೆ ಬೆಂಕಿ ಕಾಯಿವ್ನ ಏನು ಒಳ್ಳೆ ಹೆಂಗೆ ಆಡ್ತಾನೆ ಅಂದಿಯೇ? ನನಗೆ ಹೊತ್ತಿ ಬೇಯ್ತದೆ ಹಂಗೆ ಅನ್ಕೊಂಡ್ರೆ
ಓಸಿ ಕೋಪತ್ತಿಲ್ಲ ನನಗೆ. ಸುಮ್ಮನೆ ತಗೆ ಜನಗಳು ನಗಿತಾರೆ ನೋಡಿ, ಈ ವಯಸ್ಸಲ್ಲಿ ಹಿಂಗೆ ನಾಯಿಗಳನ್ನ ಕಚ್ಚಾಡ್ತಾವಲ್ಲ, ನಾಯಿ ಮುಂಡೆ ಅನ್ಕೊಂಡು ಆಡ್ಕೊತಾರೆ ಅಂದ್ಬಿಟ್ಟು ನಾನು ಅಲ್ಲಿ ಕಚ್ಕೊಂಡು ಸುಮ್ಮನಾಗಿರೋದು. ಇಲ್ಲ ಅಂದಿರ ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡೋಣ ನನ್ನಕ್ಕ. ಏನು ಹಿಂಗೆ ಆಡೋಣಕ್ಕೆ ಚಂದವಕ್ಕ ಹೇಳಿ ನೀನೇ. ಆದ್ರೂ ಯಪ್ಪ ಅವನಂತ ಮನ್ಸು ನಾನು ಎಲ್ಲೂ ನೋಡಿಲ್ಲ. ಅವತ್ತೇನೋ ನಮ್ಮ ಅಲ್ಕೆ ತೆವ್ರಿ ಮೇಲೆ ನಾವು ಹೇಳಿವ್ಯಾಕ, ನಾವು ಸುಮಾರು ಸತಿ ಹೇಳಿವಾಣ, ತೆವ್ರಿ ಮೇಲೆ ಬೇಕಾದ್ರೆ ಕಸ ಹಿಡ್ಕೊಂಡು ಮೇಯ್ಸು ಕಟ್ಟಾಕ್ಬಿಡಕಣ ಅಂದರೆ ಆ ಉದ್ದಕ್ಕೆ ಹಾಕಬಿಟ್ಬಿಟ್ಟು ಕಟ್ಟಾಕ್ಬಿಟ್ಟು ಪತ್ತೆನೇ ಇಲ್ಲ ಆಸಾಮಿ. ಅಷ್ಟು ತಗ್ಗಲ್ದಲ್ಲಿ ಯಾಕ ಒಂದು 10-15 ಗಿಡನೇ ತಿನ್ಕೊಂಡಿತ್ತು ಉಣ್ಗೆ ಕಣಕ. ಹಂಗ ಆದಾಗ ನಮಗೆ ಬೇಜಾರಾಕಿಲ್ವ. ಅದಕ್ಕೆ ಅವ್ನು ಏನಂದ ನಮ್ಮ ಇದ ಅಣ್ಣ ಹಿಂಗೆಲ್ಲ ನೀನು ತೆವ್ರಿ ಮೇಲೆ ಇಟ್ಕೊಂಡು ಮೇಯ್ಸೋದಿದ್ರೆ ಮೇಯ್ಸು, ಇಲ್ಲಾಂದರೆ ಬೆಳಕಣ ನೀನು ಇದ್ದಾಗ ನಮ್ಮ ತೆವ್ರಿ ಮೇಲೆ ಕಟ್ಟಾಕ್ಬಿಡಕಣ ಅಂತ ಅಂದ. ಹಂಗೆ ಅಂದಿದ್ದಕ್ಕೆ ಅಷ್ಟಕ್ಕೆ ಇವನು ಹಿಂಗೆಲ್ಲವ ಅವಳು ಎತ್ಕೊಟ್ಟಂಥದ್ದು ಏನಿತ್ತು ತಾಯಮ್ಮ ಹೇಳಿ ನೀನೆ. ಈಗ ನೆರೆವರೆಗಿರೋರು ಒಂದು ಮಾತು ಬರ್ತದೆ ಹೋಯ್ತದೆ, ಹೆಂಗಿರ್ಬೇಕು. ಈಗ ನಾನು ನೀನು ಎಷ್ಟೋ ಸಲ ಜಗಳ ಆಡಿವಿ, ಈಗ ನಾವು ಮಾತಾಡೋಕೆ ಹೇಳ್ವಾ ಸರಿಯಾಗಿ ಹೇಳ್ವಾ. ಹಂಗೆ ಇವನು ದ್ವೇಷ ಸತ್ತಿಸ್ಬೇಕಾ ಇಂಥ ವಿಷಯದಲ್ಲವ. ನನ್ನ ಸಾಸೆ ಬಸ್ರಿ ಏನಾದ್ರು ಅವಳು ವಿಷಯ ಗೊತ್ತಾದರೆ ಏನು ಕತೆ. ಮೊದಲೇ ಅವಳು ಮದುವೆ ಬೇಡ ಅಂತಿದ್ಲು, ಅಂಥದ್ರಲ್ಲಿ ಎಲ್ಲ ಬಲವಂತ ಮಾಡಿ ಮದುವೆ ಮಾಡಿರೋದು. ಅದನ್ನ ನಾವು ಹೆಂಗೆ ಅವಳನ್ನ ನಾವು ಸರಿ ಮಾಡ್ಕೋಬೇಕು ಅನ್ನೋದನ್ನ ಈ ನನ್ನ ಮಗನಿಗೂ ಬುದ್ಧಿ ಇತ್ತಿಲ್ಲ. ಈಗೇನ ಇವ್ನು ಬುದ್ಧಿ ಕಲ್ತ್ಕೊಂಡ ನನ್ನ ಮಗ. ಇವನು ಎತ್ತಾಕ ಬುದ್ಧಿ ನಿನ್ನ ಗಂಡಂಗೆ ಯಾಕೆ ಅಂಟಾಕ ಬುದ್ಧಿ. ಕಟ್ಟಾಕ್ಬಿಟ್ಟು ಅದು ಎಲ್ಗಂಗೆ ಹೋದನು ನಿನ್ನ ಗಂಡ ಕಾಣೆ ಕನಕದ ಎಲ್ಲ ಆಡ್ಬಿದ್ದೋದನ ಗೊತ್ತಿಲ್ಲಕ. ತಾಡು ಅದು ಯಾಕೋ ಕಣೆ, ಹೋಗು ಅಂತ ಕಳಿಸ್ತಾ ಅದು ಏನು ಅಂತ ಗೊತ್ತಿಲ್ಲ. ಅದೇನು ಕಾಲ ಸಮಾಚಾರ ನಡೆಸ್ತಾ ಇದ್ದಾನು. ಹೋಗಿ ನೋಡ್ತೀನಿ ತಾಡಕ. ಮೊದಲು ಹೋಯ್ತೀನಿ. ನನ್ನ ಮಗ ಸರಿಯಿಲ್ಲ, ಏನು ಬೇಕಾದ್ರೆ ಬದುಕ ಮನೇಲಿ ಕತ್ಕೊಂಡೆ ಹೊಟ್ಟೋಯ್ತಾನೆ. ಇತ್ತೀಚೆಗೆ ಕನಕ ಆಗಲ್ಲಂಗೆ ಆಡ್ತಿತ್ತಿಲ್ಲ. ಇತ್ತೀಚೆಗೆ ಕಲಿ ಬಾರ್ನೆ ಕಲ್ತಾನೆ. ಏನು ಹೊಟ್ಟೆ ಉರಿಸಿ ಮಟ್ಟೆ ಕಟ್ತಾನೆ. ಹಂಗೆ ಮಾಡಿ ಈಗ ಒಂದು 15 ಸಲ ಏನಿಲ್ಲ ನನಗೆ ನಾಚಿಕೆ ಆಯ್ತದೆ ಯಾಕೆ. ನಾನು ಒಂದು ಇತ್ತಳೆ ಬಾಂಡೆ ಆಗಲೇ ನಾವು ಬೇರೆ ಆದಾಗ ಮತ್ತೆ ಕೊಟ್ಟಿತ್ತು. ನಾನು ಅಯ್ಯೋ ಅದರಲ್ಲಿ ಏನು ನೀರು ತುಂಬಿಡಿಕೊಳ್ಳೋದು, ನೀರನ್ನ ತುಂಬಿಡಿಕೊಂಡ್ರೆ ಏನಾರ ಒಂಚೂರು ನೀರಾದ್ರೆ ಅಲ್ಲಲ್ಲಿ ಅಂತ ಮಚ್ಚಂಗೆ ಆಯ್ತವೆ ಅಂದ್ಬಿಟ್ಟು ಹೊಚ್ಕಟ್ಟಾಗ ಹುಣ್ಸೆಹಣ್ಣು ಬೂದಿಯನ್ನು ಹಾಕೊಂಡು ಬೆಳಗ್ಬಿಟ್ಟು ನಾನು ಬೂದಿಗಿದ್ದೆಲ್ಲ ಹಾಕಿ ಚೆಂದಾಗಿ ಹುಣ್ಸೆಹಣ್ಣು ಹಾಕೊಂಡು ಬೆಳಗಿ ಚೀಲಕ್ಕೆ ಎತ್ತಿ ನಾನು ಮಡಗಿವ್ನಿ ಯಾಕ. ನಾನು ಅದು ಯಾವಾಗ ತಗೊಂಡು ಹೋಗಿದ್ದಾನೆ ಅದು ನನಗೆ ಗೊತ್ತಿಲ್ಲ. ಈಗ ಒಂದು 15 ಸಲ ಅದು ಯಾಕೋ ಅಟ್ಲ ಮೇಕತ್ತದೆ ಕನಕ. ಹತ್ತಿ ನೋಡ್ತೀನಿ ಆ ಚೀಲನೇ ಕಾಣ್ತೇನೆ, ತುದಿಲೇ ಮಡಗಿನಿ ಕಾಣ್ತೇನೆ ಇಲ್ಲ. ಆಗ ನೋಡಿದ್ರೆ ಹುಡುಕಿ ಸಾಕಾಯ್ತು ಅಟ್ಲ ಮೇಲೆ ಎಲ್ಲ ಕನಕ, ಎಲ್ಲೂ ಪತ್ತಿಲ್ಲ. ಆಗ ಬಂದು ಕೇಳಿದ್ರೆ ನನಗೆ ಯಾವುದೋ ಕಾಸು ಬೇಕಾಗಿತ್ತು, ಅದಕ್ಕೆ ತಗೊಂಡೋದೆ ತಗೊಂತಾನೆ. ಚೆಂದ ತೊಳೆದೆ ಅವತ್ತು ಒಂದು 2 ದಿವಸ ಇಡ್ದಂಗೆ. ಎಷ್ಟು ತೊಳೆದ್ರೆ ಏನೋ ಅವಕ್ಕೇನು ಮಾನ ಮರೋದಿದ್ದದ. ಅಯ್ಯೋ ನಾನು ಸುಮ್ಮನೆ ಆದೆ ತಾಗಿ. ಅಯ್ಯೋ ಮತ್ತು ಹೋಗೋತಾಯಿ ಹೋಗಿ ನೋಡೋಗು, ಹೋಗಿ ಮೊದಲು ಆಮೇಲೆ ಮಾತಾಡಕತ್ತಿದೆ ಹೋಗು. ಏನೋ ತಕ್ಕಿಕ ಹೊಂಟೋದನ್ನ ಮನೇಲಿ ಹೋಗಿ ನೋಡೋಗು. ಅಯ್ಯೋ ಇಂಥವ್ರು ಆದರೆ ಭಾಳ ಕಷ್ಟ ಕಣವ ಮಾತ್ರ. ಅದೇನು ಬುದ್ಧಿ ಬೇಡವ ಅಣ್ಣಂತಾನೆ. ಏನು ಗೊತ್ತಾ ಏನು ವಯಸ್ಸು ಚಿಕ್ಕದಾದೇನೋ, ಬುದ್ಧಿ ಇರಬೇಕು, ಮಾನ ಮರೋದಿ ಇರಬೇಕು. ಹೋಗು, ಅವ್ರಿಗೇನು ಇಲ್ದವಕ್ಕೆ ಕತ್ತಂಗೆ ಆಡೋದು. ಸರಿ ಕನಕ ಆಯಿತು, ಬತ್ತೀನಿ ನೋಡ್ತೀನಿ ಅದು ಏನು ಮಾಡ್ತಿದ್ದಾನೋ ಅಂತ. ಯಾಕೋ ಜೀವ ತಡಿತಲ್ಲ. ಸರಿ ಹೋಗು ಆಮೇಲೆ ಆಮೇಲೆ ಬಾ. ಕೋಳಿ ಕೇಳಿದಾರ ಒಂದು ಕೊಟ್ಟನು ಕೌಚಕಕ್ಕೆ ಸಂದೆ ಮೇಲೆ ಬತ್ತೀನಿ. ಸರಿ ಕನಕ ಆಯಿತು. ಸರಿ ಬಾ ಮತ್ತೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.